ನಾವು ಡೈಲಿ ನಮ್ಮ ಕರೆನ್ಸಿ ನೋಟ್ ಮೇಲೆ ನೋಡುವಂಥ ಈ ಗಾಂಧಿ ಇಂಥ ನೀಚವಾದ ಗಲೀಜ್ ಕೆಲಸ ಮಾಡಿರ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅವ್ರಿಗಿಂತ 59 ಏಜು ಡಿಫ್ರೆನ್ಸ್ ಇರುವ ಹುಡುಗಿಯರ ಜೊತೆ ಮಲ್ಕೊತಾರೆ. ನಾಟ್ ಓನ್ಲಿ ದ ಸೇಮ್ ರೂಮ್, ಸೇಮ್ ಬೆಡ್ ಮೇಲೆ ವಿತೌಟ್ ಕ್ಲಾತ್ಸ್, ಐ ರಿಪೀಟ್ ಅಗೈನ್ ವಿತೌಟ್ ಕ್ಲಾತ್ಸ್ ಮಲ್ಕೊತಾರೆ. ಸೊ ಅವರು ಬೇರೆ ಯಾರೂ ಅಲ್ಲ, ಇವರ ಸ್ವಂತ. ಸೊ ನಮ್ಮ ದೇಶದಲ್ಲಿ ನಮ್ಮ ಗಾಂಧೀಜಿ ಅವ್ರಿಗೆ ತುಂಬ ಅಂದರೆ ತುಂಬ ಒಳ್ಳೆ ಅಭಿಪ್ರಾಯ ಅನ್ನೋದಿದೆ ಅವರ ಮೇಲೆ. ಸೊ ತುಂಬ ಜನಕ್ಕೆ ಅವರಂದರೆ ತುಂಬ ಇಷ್ಟ ಇರುತ್ತೆ. ಯಾಕಂದರೆ ಈಸ್ ದ ಫಾದರ್ ಆಫ್ ದಿ ನೇಷನ್ ಆ್ಯಂಡ್ ಈಸ್ ಫ್ರೀಡಮ್ ಫೈಟರ್ ಆ್ಯಂಡ್ ಸೊ ಆಗಿರೋದ್ರಿಂದ ಇವ್ರ ಮೇಲೆ ತುಂಬ ಅಭಿಪ್ರಾಯನೂ ಅನ್ನೋದು ಇರುತ್ತೆ ನಮ್ಮ ಇಂಡಿಯನ್ಸ್ಗೆ. ಬಟ್ ಈ ಒಂದು ವಿಡಿಯೋ ನೋಡಾದ್ಮೇಲೆ ಅವ್ರ ಮೇಲೆ ಇರುವಂಥ ಅಭಿಪ್ರಾಯ ನಿಮಗೆ ಚೇಂಜ್ ಆಗ್ಬೋದು. ಐ ಆಮ್ ಡ್ಯಾಮ್ ಶೋರ್ ನಿಮಗೆ ಚೇಂಜ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಅಡಲ್ಟ್ಸ್ಗೆ ಮಾತ್ರ. ಯಾರಾದರೂ ಟೀನೇಜರ್ಸ್ ನೋಡ್ತಿದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ಆ್ಯಂಡ್ ತುಂಬ ವಲ್ಗರಿಟಿಯನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಯಾರಾದರೂ ಟೀನೇಜರ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಸ್ಕಿಪ್ ಮಾಡಿ. ಆ್ಯಂಡ್ ಈ ಒಂದು ವಿಡಿಯೋ ಮುಂದುವರಿಯೋದಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಯಾಕಂದರೆ ನಾನು ಎಷ್ಟು ಕಂಟೆಂಟ್ನ ಗ್ಯಾದರ್ ಮಾಡಿ ನಿಮ್ಮ ಮುಂದೆ ತರ್ತಾ ಇದ್ದೀನಲ್ಲ, ಸೊ ನೀವು ಕೊಡುವಂಥ ಲೈಕು ನನಗೆ ಮೋಟಿವೇಶನ್ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ. ಆ್ಯಂಡ್ ಇಂಥ ಕಂಟೆಂಟ್ಗೋಸ್ಕರ ಪ್ರಪಂಚದಲ್ಲಿ ಏನೇನು ನಡೀತಾ ಇದ್ರು ನಾನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಯಾಕಂದರೆ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಆ್ಯಂಡ್ ಅವ್ರಿಗಿಂತ ಮುಂಚೆ ನೀವೇ ಬೇಗ ನೋಡ್ಬೋದು. ಮೋಹನ್ ದಾಸ್ ಕರ್ಮಚಂದ್ ಗಾಂಧಿ ಆ್ಯಂಡ್ ಆಲ್ಸೋ ನೋನ್ ಆಸ್ ಮಹಾತ್ಮ ಗಾಂಧಿ. ಸೊ ಇವರು ಫ್ರೀಡಮ್ ಫೈಟರು ಹೌದು, ಫಾದರ್ ಆಫ್ ದಿ ನೇಷನ್ನು ಹೌದು. ಇನ್ನು ಸುಮಾರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೆ ಕಷ್ಟಪಟ್ಟಿದ್ದಾರೆ ಆ್ಯಂಡ್ ಫೈಟ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಮಹಾತ್ಮ ಗಾಂಧೀಜಿಯವರಿಗೆ ಮದುವೆ ಆಗಿದ್ದು ಅವರ 13ನೇ ವಯಸ್ಸಲ್ಲಿ. ಕಸ್ತೂರ್ಬಾ ಅನ್ನೋ ಒಬ್ಬ ಮಹಿಳೆ ಜೊತೆ ಮದುವೆ ಆಗುತ್ತೆ. ಆ್ಯಂಡ್ ಕಸ್ತೂರ್ಬಾ ಅವ್ರಿಗೆ ಏಜು 14 ಆಗಿರುತ್ತೆ ಆ ಟೈಮಲ್ಲಿ. ಸೊ ಅವ್ರ ಮಧ್ಯೆ ಏಜ್ ಡಿಫ್ರೆನ್ಸ್ ಅಂತೂ ಇರಲಿಲ್ಲ, ಒಳ್ಳೆ ಪ್ರೀತಿಯಿಂದ ಇದ್ದರು ಅವರಿಬ್ಬರು. ಆ್ಯಂಡ್ ಹೀಗೆ ಒಂದು ದಿನ ಮಹಾತ್ಮ ಗಾಂಧೀಜಿಯವರ ತಂದೆಗೆ ಸಿವಿಯರ್ ಅನಾರೋಗ್ಯರಾಗಿರ್ತಾರೆ. ಆ್ಯಂಡ್ ಅವರ ಚಿಕ್ಕಪ್ಪ ಆದ ಅವರ ಮನೆಯಲ್ಲಿ, ಸೊ ಅವ್ರಿಗೆ ಹೇಳಿಬಿಟ್ಟು ನೋಡ್ಕೊಳ್ರಿ ನಮ್ಮ ತಂದೆನ ಅಂತ ಅವ್ರ ಮನೆಯಲ್ಲಿ ಚಿಕ್ಕಪ್ಪಗೆ ಹೇಳಿಬಿಟ್ಟು ನಮ್ಮ ತಂದೆನ ನೋಡ್ಕೊಳ್ರಿ ಚೆನ್ನಾಗಿ ಅಂತ ಹೇಳಿಬಿಟ್ಟು ಅಲ್ಲಿಂದ ವಾಪಸ್ಸು ತನ್ನ ವೈಫ್ ಆದಂಥ ಕಸ್ತೂರ್ಬಾ ಅವರ ಹತ್ರ ಬರ್ತಾರೆ. ಹೀಗೆ ಒಂದಿನ ಕಸ್ತೂರ್ಬಾ ಅವರು ಆ್ಯಂಡ್ ಮಹಾತ್ಮ ಗಾಂಧೀಜಿ ಅವರು ಏಕಾಂತದಲ್ಲಿ ಇದ್ದಾಗ ಅವರ ತಂದೆ ತೀರೋದ್ರು ಅನ್ನೋ ನ್ಯೂಸ್ ಅನ್ನೋದು ಮಹಾತ್ಮ ಗಾಂಧಿ ಅವ್ರಿಗೆ ಬರುತ್ತೆ. ಆ್ಯಂಡ್ ಆವಾಗ ಅವರು ಅಂದ್ಕೊಳ್ತಾರೆ, ನನ್ನ ಕಾಮದಿಂದ ನನ್ನ ತಂದೆನ ಕಳ್ಕೊಂಡಲ್ಲ ಅಂತ ತುಂಬ ನೋವನ್ನು ಪಡ್ತಾರೆ. ಆಗಿಂದ ಬ್ರಹ್ಮಚರ್ಯವನ್ನು ಪಾಟಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಸೊ ನಿರ್ಧಾರ ಮಾಡ್ತಾರೆ ಅಷ್ಟೇ, ಬಟ್ ಅದು ಮಾಡೋದಿಲ್ಲ. ಹಾಗೆ ಅವ್ರಿಗೆ ಮಕ್ಕಳು ಕೂಡ ಆದ್ರು, 4 ಜನ ಮಕ್ಕಳಾದ್ರು. ಹೀಗೆ ವರ್ಷಗಳು ಕಳೆದವು. ಸೊ ಅವರು ತುಂಬಾ ದೇಶಗಳಿಗೆ ಹೋಗ್ತಾ ಇರ್ತಾರೆ ಎಜುಕೇಶನ್ ಪರ್ಪಸ್ಗಾಗಿ. ಹಾಗೆ ಒಂದ್ಸರಿ ಅವರು ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗ್ಬಿಟ್ಟು ಅಲ್ಲಿ ಬ್ರಹ್ಮಚರ್ಯವನ್ನ ತಿಳಿತಾರೆ. ಸೊ ಏನಿದು ಈ ಪ್ರಾಸೆಸ್ ಏನು, ಹೇಗಿರ್ಬೇಕು, ಎಲ್ಲ ವಿಷಯಗಳನ್ನ ಲಂಡನ್ನಲ್ಲಿ ತಿಳಿತಾರೆ. ಸೊ ಅಲ್ಲಿಂದ ವಾಪಸ್ ಬಂದು ಇನ್ ದ ಇಯರ್ ಆಫ್ 1906 ಅವ್ರಿಗೆ 38 ಏಜ್ ಇರುವಾಗ ಈ ಬ್ರಹ್ಮಚರ್ಯವನ್ನ ತೆಗೆದುಕೊಂತಾರೆ. ಸೊ 38 ವರ್ಷದಲ್ಲಿ ತೆಗೆದುಕೊಂತಾರೆ. ಅಲ್ಲಿ ಅವ್ರಿಗೆ ಮಕ್ಕಳು ಕೂಡ ಆಗಿರ್ತಾರೆ. ಅವ್ರಿಗೆ 38 ವರ್ಷ ಇದ್ದಾಗ ಈ ಒಂದು ಬ್ರಹ್ಮಚರ್ಯವನ್ನ ತೆಗೆದುಕೊಳ್ತಾರೆ. ಸೊ ಹೀಗೆ ಸುಮಾರು ವರ್ಷಗಳು ತೆಗೆದುಕೊಂತಾರೆ. ಅಂಡ್ ನೌ ಕಮಿಂಗ್ ಟು ದಟ್ ಪಾಯಿಂಟ್, ಇನ್ 1946 to 1947 ಆ ಮಧ್ಯದಲ್ಲಿ ಇವರು ಒಂದು ಎಕ್ಸ್ಪೆರಿಮೆಂಟ್ನ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ದಟ್ಸ್ ಕಾಲ್ಡ್ ಬ್ರಹ್ಮಚರ್ಯ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಬೇಕು ಅಂತ ಅವರಿಗೆ ಯೋಚನೆ ಬಂದಿದ್ದು ಅವರ 77ನೇ ವಯಸ್ಸಿನಲ್ಲಿ. ಸೊ ಈ ಬ್ರಹ್ಮಚರ್ಯನ ಪಾಟಿಸಬೇಕು ಅಂತ ಯಂಗ್ ಆದಂಥ ಹುಡುಗಿಯರ ಜೊತೆ ತನ್ನ ರೂಮಲ್ಲಿ ಮಲ್ಕೊತಾರೆ. ನಾಟ್ ಓನ್ಲಿ ದ ರೂಮ್, ಸೇಮ್ ಬೆಡ್ ಮೇಲೆ ವಿತೌಟ್ ಕ್ಲಾತ್ಸ್ ಮಲ್ಕೊತಾರೆ. ಈ ಒಂದು ವಿಷಯಕ್ಕೆ ನೀವು ಶಾಕ್ ಆಗಿದ್ರೆ, ಅವರು ಯಾರು ಅಂತ ನಿಮಗೆ ಗೊತ್ತಾದರೆ ಇನ್ನೂ ತುಂಬ ಶಾಕ್ ಆಗ್ತೀರಾ. ಸೊ ಅವರು ಬೇರೆ ಯಾರು ಅಲ್ಲ, ಅವರ ಸ್ವಂತ ಗ್ರ್ಯಾಂಡ್ ಡಾಟರ್ಸ್ ಆದಂಥ ಮನು ಗಾಂಧಿ ಅಂಡ್ ಅಬಾ ಗಾಂಧಿ ಅವ್ರ ಜೊತೆ ಮಲ್ಕೊತಾರೆ. ಸೊ ಮನು ಗಾಂಧಿ ಅವ್ರಿಗೆ ಆ ಟೈಮಲ್ಲಿ 18 to 20 ಇಯರ್ಸ್ ಏಜ್ ಗ್ಯಾಪ್ ಇರುತ್ತೆ. ಅಂಡ್ ಅಬಾ ಗಾಂಧಿ ಅವ್ರಿಗೆ 17 to 18 ಇಯರ್ಸ್ ಗ್ಯಾಪ್ ಇರುತ್ತೆ ಆ ಟೈಮಲ್ಲಿ. ಸೊ ಶಿ ಈಸ್ ಆಲ್ಸೋ ಹೀಸ್ ಗ್ರ್ಯಾಂಡ್ ಡಾಟರ್ ಕೂಡ ಹೌದು. ಅಂಡ್ ಇನ್ನೊಬ್ರು ಯಾರಂದ್ರೆ ಅವರ ಪರ್ಸನಲ್ ಡಾಕ್ಟರ್ ಆದಂಥ ಸುಶೀಲಾ ನಾಯರ್ ಅವರು ಇನ್ ಹರ್ 30s ಅಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡೋದಕ್ಕೆ ಒಪ್ಕೊಳ್ತಾರೆ. ಸೊ ಈ ವಿಷಯಗಳನ್ನೆಲ್ಲ ತನ್ನ ಪರ್ಸನಲ್ ಗಾಂಧೀಜಿ ಅವರ ಪರ್ಸನಲ್ ಸೆಕ್ಯೂರಿಟಿ ಆದಂಥ
ನಿರ್ಮಲ್ ಕುಮಾರ್ ಬೋಸ್ ತನ್ನ ಡೈರಿಯಲ್ಲಿ ಈ ಒಂದು ವಿಷಯಗಳನ್ನೆಲ್ಲ ಬರ್ದಿರ್ತಾರೆ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ನ ಈ ವುಮೆನ್ಸ್ ಯಾಕೆ ಒಪ್ಕೊಂಡ್ರು ಅಂತ ನೀವು ಕ್ವಶನ್ ಮಾಡ್ಬೋದು. ಸೊ ಅವರಿಗೆ ಅಂತೂ ಇಷ್ಟ ಇರಲಿಲ್ಲ. ಸೊ ಅವರು ನಾವು ಮಾಡಲ್ಲ ಅಂತಾನೆ ಹೇಳಿದ್ರು. ಬಟ್ ಏನ್ ಮಾಡೋದು, ಅವರ ಹ್ಯಾಂಡ್ ಅವರೆಲ್ಲ ಗಾಂಧೀಜಿ ಅವ್ರ ಹತ್ರ ಇತ್ತು. ಯಾಕಂದ್ರೆ ದೇ ಆಲ್ ಆರ್ ಡಿಪೆಂಡ್ ಆನ್ ಓನ್ಲಿ ಮಹಾತ್ಮ ಗಾಂಧಿ ಅವರು. ಸೊ ಅವ್ರ ಮೇಲೇನೆ ಡಿಪೆಂಡ್ ಆಗಿದ್ರು. ಯಾಕಂದ್ರೆ ಅವ್ರ ಆಶ್ರಮದಲ್ಲಿದ್ರು, ಅವ್ರಿಗೆ ಬೇರೆ ಇನ್ಕಮ್ ಸೋರ್ಸ್ ಇರಲಿಲ್ಲ. ಸೊ ಅದಕ್ಕಾಗಿ ಅವ್ರು ಏನೇ ಹೇಳಿದ್ದು ಮಾಡಬೇಕಾಗಿದ್ದು. ಸೊ ಅದಕ್ಕಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಒಪ್ಕೊಂತಾರೆ, ಇನ್ನು ಬೇರೆ ವಿಧಿ ಇಲ್ಲದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ, ಈ ತರ ಮಲ್ಕೊಂಡ್ರು ಕೂಡ ಎಲ್ಲೂನು ಅಷ್ಟೇ ಇವ್ರ ಮಧ್ಯೆ ರಿಲೇಶನ್ಶಿಪ್ ಇದೆ ಅಂತ ಎಲ್ಲೂ ನ್ಯೂಸ್ ಅಲ್ಲಿ ಬೇರೆ ಎಲ್ಲೂ ಆರ್ಟಿಕಲ್ಸ್ ಅಲ್ಲಿ ಎಲ್ಲೂನು ಮೆನ್ಷನ್ ಆಗಿಲ್ಲ. ಅಂಡ್ ನೌ ಕಮಿಂಗ್ ಟು ವೈ ಮಹಾತ್ಮ ಗಾಂಧಿ ಡೂ ದಿಸ್ ಎಕ್ಸ್ಪೆರಿಮೆಂಟ್. ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಹಾತ್ಮ ಗಾಂಧಿ ಅವರು ಯಾಕೆ ಮಾಡಿದ್ರು? ಸೊ ಗಾಂಧಿ ಅವರು ನಂಬಿದ್ದು ಏನಂದ್ರೆ ಡಿಸೈರ್ಸ್. ಸೊ ಆಸೆಗಳ ಮೇಲೆ ಕಂಟ್ರೋಲ್ ಇರಬೇಕು ಅಂತ ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡ್ತಾರೆ. ಅಂಡ್ ಮೆಂಟಲಿ ಅಂಡ್ ಸ್ಪಿರಿಚುವಲಿ ತನ್ನನ್ನು ತಾನು ಸೆಲ್ಫ್ ಕಂಟ್ರೋಲ್ ಮಾಡೋದಕ್ಕಾಗಿ ಈ ಒಂದು ಎಕ್ಸ್ಪೆರಿಮೆಂಟ್ ನ ಮಾಡಿದ್ದೇನೆ ಅಂತ ಹೇಳ್ತಾರೆ. ಆಗ ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಯಾರು ಒಪ್ಪೋದಿಲ್ಲ. ಸೊ ಇದ್ರ ಮೇಲೆ ಕೂಡ ಕಾಂಟ್ರವರ್ಸಿ ಅನ್ನೋದು ನಡೆದಿರುತ್ತೆ. ಬಟ್ ಗಾಂಧೀಜಿ ಅವರು ಒಂದು ಒಳ್ಳೆ ಪೊಸಿಷನ್ ನಲ್ಲಿ ಇರುವ ಕಾರಣದಿಂದ ಈ ಒಂದು ಎಕ್ಸ್ಪೆರಿಮೆಂಟ್ ನಡೆಯುತ್ತೆ. ಈ ಒಂದು ಎಕ್ಸ್ಪೆರಿಮೆಂಟ್ಗೆ ಒಂದು ಹೆಸರನ್ನ ಕೂಡ ಕೊಡ್ತಾರೆ, ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಕೆಲವರು ಇದನ್ನ ತಪ್ಪು ಅಂತ ಹೇಳ್ತಾರೆ, ಇನ್ನು ಕೆಲವರು ಇದು ಸ್ಪಿರಿಚುವಲ್ ಎಕ್ಸ್ಪೆರಿಮೆಂಟು ಅಂತ ಹೇಳ್ತಾರೆ. ಸೊ ಕೆಲವರಿಗೆ ಇದು ಎಕ್ಸ್ಪೆರಿಮೆಂಟ್ ತರ ಕಾಣಿಸುತ್ತೆ, ಕೆಲವರಿಗೆ ಇದೊಂದು ತಪ್ಪು ತರ ಕಾಣಿಸುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಟು ಗೇನ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಹಿಸ್ ಮೈಂಡ್ ಅಂಡ್ ಟು ಗ್ರೋ ಸ್ಪಿರಿಚುವಲಿ ಟು ಟೆಸ್ಟ್ ಹಿಮ್ಸೆಲ್ಫ್. ಸೊ ಇದನ್ನ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ವರ್ಡ್ಸ್ ಅಲ್ಲಿ ನಾವು ಇದನ್ನ ಹೇಳಬಹುದು. ಅಂಡ್ ಈ ಒಂದು ವಿಡಿಯೋ ನೋಡಾದ್ಮೇಲೆ ಗಾಂಧೀಜಿ ಅವ್ರು ಮಾಡಿದ್ದು ನಿಮಗೆ ಸರಿ ಅನಿಸ್ತಾ ಇಲ್ಲ ತಪ್ಪು ಅಂತ ಅನಿಸ್ತಾ, ನಿಮ್ಮ ಒಪಿನಿಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಯೋದು ಮಾತ್ರ ಮರಿಬೇಡಿ. ದಯವಿಟ್ಟು ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬಿಕಾಸ್ ದಟ್ ಬೇರೆಯವರು ನೋಡ್ತಾರೆ, ಅವ್ರಿಗೂ ಒಂದು ಅಭಿಪ್ರಾಯ ಅನ್ನೋದು ಸಿಗುತ್ತೆ, ಅವ್ರಿಗೊಂದು ಆನ್ಸರ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋದಿಂದ ಸೊ ನೋಡಿದ್ರಲ್ಲ, ಇಷ್ಟು ಇವತ್ತಿನ ಒಂದು ವಿಡಿಯೋ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ದಯವಿಟ್ಟು ನಮಗೆ ಸಪೋರ್ಟ್ ಕೊಡಿ ಅಂಡ್ ಲೈಕ್ ಮಾಡಿ ಪ್ಲೀಸ್. ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.